ಭಾರತ್ ಜೈ ಸಂವಿಧಾನ ಘೋಷವಾಕ್ಯದ ಅಡಿಯಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಪಿಡಿಎ ಅಧ್ಯಕ್ಷರಾದ ಎನ್.ಎ. ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಸಂವಿಧಾನ ಕರ್ತೃ ಮಹಾನಾಯಕ ಬಾಬಾ ಸಾಹೇಬ್ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ದೊಮ್ಮಲೂರಿನಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನೂತನ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ತಮಿಳುನಾಡಿನ ಚಿದಂಬರಂ ಲೋಕಸಭಾ ಕ್ಷೇತ್ರದ ಸಂಸದರಾದ ತೋಳ್ ತಿರುಮಾವಳವನ್ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಮಹಮ್ಮದ್ ನಲಪಾಡ್, ಮಾಜಿ ಮಹಾಪೌರರಾದ ಸಂಪತ್ ಕುಮಾರ್, ಮೈನಾರಿಟಿ ಬ್ಲಾಕ್ ಅಧ್ಯಕ್ಷರಾದ ಜೋಗುಪಾಳ್ಯ ರವಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ದಲಿತ ಪರ ಮುಖಂಡರುಗಳು, ಕಾಂಗ್ರೆಸ್ನ ರಾಜಕೀಯ ಮುಖಂಡರುಗಳು, ಸಾವಿರಾರು ಜನ ಸಾರ್ವಜನಿಕರು ಭಾಗವಹಿಸಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಹಾಗೂ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಯಶಸ್ವಿಗೊಳಿಸಿದರು. ಒಳ್ಳೆ ಮನುಷ್ಯನಾಗಿ ಬದುಕಿ ಪ್ರಪಂಚವನ್ನ ಬದುಕುವಂತ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ಬಹುಶಃ ಈಗಾಗಲೇ ಕಳೆದ 18 ವರ್ಷ ನಾನು ಶಾಸಕನಾಗಿ ಶಾಂತಿನಗರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಮ್ಮಲ್ಲಿ ಸುಮಾರು ಜನ ನನ್ನ ಜೊತೆಯಲ್ಲಿರುವಂಥವ್ರ ಮಕ್ಕಳು ಇವತ್ತು ಡಾಕ್ಟ್ರು, ಇಂಜಿನಿಯರು, ಬೇರೆ ಬೇರೆ IT, BT ಎಲ್ಲ ಥರ ಅವ್ರು ನನ್ನ ಹತ್ರ ಹೇಳ್ತಾರೆ, ಸರ್ ನಾವು ಯಾವತ್ತೂ ಆಲೋಚನೆನೇ ಮಾಡಿಲ್ಲ ವಿದ್ಯಾಭ್ಯಾಸ ಅಂತ, ನೀವು ಪ್ರತಿ ನಿಮಿಷ ವಿದ್ಯಾಭ್ಯಾಸ ಅಂತೀರಿ ಅಂತ. ಇದು ನಾನು ತಗೊಂಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಲೇ, ಬೇರೆ ಎಲ್ಲಿಂದಲೂ ಅಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಆಯುಧ ಅದು ಮುಖ್ಯ. ಕೀಳು ಇಲ್ಲ ಅನ್ನೋದನ್ನ ಬಾಯಲ್ಲಿ ಹೇಳಿದ್ ಮಾತ್ರ ಅಲ್ಲ, ಸಂವಿಧಾನದಲ್ಲಿ ಬರೆದು ಆ ಹಕ್ಕನ್ನ ಎಲ್ರು ಕೊಡುವಂತ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಮೆಚ್ಕೊಂಡು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡದೆ ಹೋದ್ರೆ ಏನೂ ಸಾಧನೆ ಆಗಲ್ಲ. ಇವತ್ತು ನಮ್ಮ ನಾಯಕರಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಅವ್ರ ವಿಚಾರಗಳು ಅವರೇ ಹೇಳ್ತಾರೆ. ಆದ್ರೂ ಇವತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ತಂದಿದ್ದಾರೆ. ಯುವಕರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ವಿದ್ಯಾವಂತರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಬೇಕಾದಷ್ಟು ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು. ಇವತ್ತು ಪ್ರತಿಯೊಬ್ಬ ನಾಯಕ ಮಾಡಬೇಕಾಗಿರೋ ಕೆಲಸ, ಯಾರು ಕೆಳಗಡೆ ಇದ್ದಾರೆ ಅವರಿಗೆ ಕೈ ಕೊಟ್ಟು ಮೇಲೆತ್ತುವಂತ ಕೆಲಸ ಮಾಡ್ಬೇಕು ನಾವು, ಹೊರತು ಬೇರೆ ಏನೂ ಬೇಕಾಗಿಲ್ಲ. ಆದ್ರೂ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ ಈಗಲೂ ಕೂಡ ಸಂವಿಧಾನ ಇದ್ರೂ ಕೂಡ ಸಮಾಜವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, ಅಂದು 1947ಗಿಂತ ಮೊದಲು ನಾವು ಅವ್ರು ನಡೆಯುವಂತ ರೋಡಲ್ಲಿ ನಡೆಯೋಂಗಿರ್ಲಿಲ್ಲ, ಅವ್ರು ಓಡಾಡೋ ಬೀದಿಯಲ್ಲಿ ಓಡಾಡೋಂಗಿರ್ಲಿಲ್ಲ, ಅವ್ರು ಹಾಕೊಳ್ಳುವಂತ ಬಟ್ಟೆ ಹಾಕೊಳ್ಳೋಂಗಿರ್ಲಿಲ್ಲ, ಅವ್ರು ಕುಡಿಯೋ ಬಾವಿಯಲ್ಲಿ ನೀರು ಕುಡಿಯೋಂಗಿರ್ಲಿಲ್ಲ ನಮ್ಗೆ. ಅದು ಆ ತರ ಇತ್ತು. ಇವತ್ತು ಬದಲಾಗಿದೆ, ಹೊಸ ಪೀಳಿಗೆಗೆ ಅದು ಗೊತ್ತಿಲ್ಲ, ಅದು ತಿಳ್ಕೋಬೇಕಾಗುತ್ತೆ. ಅಲ್ಲಿಂದ ಇಲ್ಲಿಗೆ ತಂದಿರುವಂತ ಹೋರಾಟ ಅದು ಮಾಡಿದ್ ಯಾರು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದು ಹೇಗಾಯ್ತು ಅನ್ನೋದನ್ನ ತಿಳ್ಕೋಬೇಕು. ಇವತ್ತು ಕೂಡ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದೂರದೃಷ್ಟಿಯನ್ನು ಇಟ್ಟು ಸಂವಿಧಾನವನ್ನ ಕೊಟ್ಟಾಗ ಅವರು ಇದು ಬೇಡ, ಇದು ನಾವು ಒಪ್ಪಲ್ಲ, ಇದು ನಮಗ್ ಸೇರಲ್ಲ ಅಂತ ಹೇಳಿದವರು ಇವತ್ತು ಮತ್ತೆ ಅದೇ ಸಂವಿಧಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಒಪ್ಕೊಂಡಿರ್ಲಿಲ್ಲ. ಇವತ್ತು ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ದೇಶದಲ್ಲಿ ನಾವೆಲ್ಲ ಭಾರತೀಯರು ಅಂತ ಬದುಕ್ತಾ ಇರುವಂತ ಈ ಸಂದರ್ಭದಲ್ಲಿ ನಮ್ಮನ್ನ ಜಾತಿ ಹೆಸರಲ್ಲಿ ಒಡೆಯುವಂತ ಕೆಲಸ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದು ಒಂದು ಕಡೆ ಒಬ್ಬರನ್ನ ಸೇರಿಸಿ ಇನ್ನೊಂದು ಕಡೆ ಇನ್ನೊಬ್ಬರನ್ನ ಇಡೋದು, ಮತ್ತೆ ನಮ್ಮನ್ನ ತುಳಿದು ಕೆಳಗಡೆ ಕಳಿಸ್ಲಿಕ್ಕೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಕೇವಲ ಆ ಜಾತಿ ಮೇಲೆ ಈ ಜಾತಿ ಮೇಲೆ ಅಲ್ಲ. ಅವ್ರಿಗೆ ಯಾವ ಜಾತಿ ಆದ್ರೂ ಪರವಾಗಿಲ್ಲ, ಅವ್ರ ಅಧಿಕಾರದಲ್ಲಿ ಇರ್ಬೇಕು, ಅಷ್ಟೇ ಉದ್ದೇಶ ಅವ್ರದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಆ ಅಧಿಕಾರಕ್ಕೋಸ್ಕರ ನಮ್ಮನ್ನ ಹೊಡೆಯುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ನಾವು ಭಾರತೀಯರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಫಸ್ಟ್ ಅಂಡ್ ಲಾಸ್ಟ್ ಐ ಆಮ್ ಇಂಡಿಯನ್, ನಥಿಂಗ್ ಎಲ್ಸ್. ಫಸ್ಟ್ ಅಂಡ್ ಲಾಸ್ಟ್, ಮೊದಲು ಕೊನೆ ನಾನು ಭಾರತೀಯ, ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನ ಮನಸ್ಸ ವಾಚ ಅರ್ಥ ಮಾಡ್ಕೊಂಡು ಇದನ್ನ ಜೀವನದಲ್ಲಿ ತಂದ್ಬಿಟ್ರೆ ನಮ್ಮನ್ನ ಯಾರ ಕೈಯಲ್ಲೂ ಮುಟ್ಟಕ್ಕೂ ಕೂಡ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. To our beloved brother Mr. Harris and our Honorable Deputy CM for giving this opportunity to participate in this great event.
today our Baba Sahib Dr. B.R. Ambedkar's birthday. Our country is celebrating his birthday across the country. The people of India is celebrating this day as the day of equality. Today I have attended the function organized by Government of Tamil Nadu, in which the Honorable Chief Minister of Tamil Nadu have participated. This day is celebrating by Tamil Nadu as the Day of Equality. Baba Sahib Dr. B.R. Ambedkar dedicated his life. ನಾನು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾ ಇರ್ತೀನಿ. ಅಂದ್ರೆ ಭೀಷ್ಮ ಧರ್ಮರಾಯನು ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಇದು ದೇವರ್ಷಿ ಬನಿಜೈ ತೇಭ್ಯಸ್ಥ ಧರ್ಮತ ಅಂತ. ಅಂದ್ರೆ ಮನುಷ್ಯ ಹುಟ್ಟುವಾಗ ನಾಲ್ಕು ಋಣಗಳನ್ನೇ ಹುಟ್ಟರಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಇನ್ನೊಂದು ಗುರುವಿನ ಋಣ. ಅವರು ಇವತ್ತು ಹಿಂದೆ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ರು. ಹಾಗೆ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ರು. ಈ ಬೆಂಗಳೂರು ಕಂಡಂತ ಕೆಂಪೇಗೌಡನ್ನು ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ. ಅಂದ್ರೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಂತಿನಗರ ಕ್ಷೇತ್ರದ ಮಹಾಜನತೆ ಬಹಳ ಸಜ್ಜನ ಸರಳತೆಯಿಂದ ಇವತ್ತು ಎಲ್ಲರೂ ಕೂಡ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದು ನಾನು ಗಮನಿಸಿದ್ದೇನೆ. ನಾನು ಉಪಮುಖ್ಯಮಂತ್ರಿಯಾಗಿ 3-4 ಬಾರಿ ಈಗಾಗಲೇ ಈ ಕ್ಷೇತ್ರದ ಅನೇಕ ಅಭಿವೃದ್ಧಿ ಕೆಲಸಕ್ಕೆ ಬಂದಿದ್ದೇನೆ. ಅವ್ರು ಹೇಳ್ದಂಗೆ ಈಗಾಗಲೇ ಶಿಕ್ಷಣಕ್ಕೆ ಇದೊಂದು ಕ್ಷೇತ್ರದಲ್ಲಿ ಬಡವ ಮಕ್ಕಳಿಗೆ 50 ಕೋಟಿ ರೂಪಾಯಿ ಅಷ್ಟು ಹೆಚ್ಚಿಗೆ ಹಣ ಇಲ್ಲಿ ಖರ್ಚಾಗ್ತಾ ಇದೆ. ಇನ್ನೊಂದು ದೊಡ್ಡ ಆಸ್ಪತ್ರೆ ಕೂಡ ಕಟ್ತಾ ಇದ್ದಾರೆ. ಆ ಆಸ್ಪತ್ರೆ ಕೂಡ ನಾನು ಅವತ್ತು ಪಕ್ಕದಲ್ಲಿ ಹೋಗಿ ವೀಕ್ಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ಈ ಎಲ್ಲ ಜಾತಿ ವರ್ಗದವರು ಇರುವಂತ ಒಂದು ದೊಡ್ಡ ಕ್ಷೇತ್ರ ಇದು, ಸೆಂಟರ್ ಆಫ್ ಬೆಂಗಳೂರು. ಇದು ಬಹಳ ಪ್ರಾಮುಖ್ಯತೆ ಇದೆ. ಇವತ್ತು ಎಲ್ಲ ವರ್ಗದವನ್ನ ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಹೇಳ್ಕೊಟ್ಟಂತ ಒಂದು ನೀತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನಾವೇನ್ ಮಾಡಬೇಕು ಅನ್ನೋದು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸಂವಿಧಾನದ ರಚನೆ ಮಾಡುವಂತ ಒಂದು ದೊಡ್ಡ ಅವಕಾಶವನ್ನ ಸೋತ ಮೇಲೆ ಅವ್ರನ್ನ ರಾಜ್ಯಸಭೆಗೂ ತೆಗೆದುಕೊಂಡು ನೆಹರು ಅವರವ್ರ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನೀವು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಕಾನೂನು ಮಂತ್ರಿ ಆಗಿ ಅಂತ ಹೇಳಿ ಕೊಟ್ಟಾಗ ಬರೀ ದಲಿತರ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಶೋಷಿತ ನೊಂದಂತ ಎಲ್ಲ ಜನರು ಕೂಡ ಸಮಾನತೆಯನ್ನ, ಕುವೆಂಪು ಹೇಳಿದಂಗೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳ್ದಂಗೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ. ಸಂವಿಧಾನ ಅಂದ್ರೇನು? ಯಾಕೆ ಈ ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡ್ತೀವಿ ಅಂದ್ರೆ, ನಾನು ಮಾತಾಡೋದಕ್ಕೆ ನನಗೆ ರಕ್ಷಣೆ, ನನ್ನ ಬದುಕಿಗೆ ನನ್ನ ರಕ್ಷಣೆ, ನಿಮ್ಮ ಬದುಕಿಗೆ ನಿಮ್ಮ ರಕ್ಷಣೆ, ಬೇರೆಯವರಿಂದ ನಿಮ್ಮ ರಕ್ಷಣೆ, ನಿಮ್ಮ ಆಸ್ತಿ ಮೌಲ್ಯಗಳಿಗೆ ನಿಮ್ಮ ರಕ್ಷಣೆ, ನಿಮ್ಮ ಜೀವನ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಈ ನಮ್ಮ ಸಂವಿಧಾನದ ಮೂಲ ಮಂತ್ರ.